ಹಾಯ್ ಫ್ರೆಂಡ್ಸ್, ಇದು ಒಂದು ಅಂಡಮಾನ್ ನಿಕೋಬಾರಲ್ಲಿ ಇರ್ತಕ್ಕಂಥ ಒಂದು ದ್ವೀಪ, ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ ಇದರ ಹೆಸರು. ಇಲ್ಲಿ ತುಂಬ ಜಿಂಕೆಗಳು ತುಂಬ ಇದೆ, ಹೆವಿಯಾಗಿದ್ದು ಜಿಂಕೆ, ನವಿಲು ಎಲ್ಲ ತುಂಬ ಜಾಸ್ತಿ ಇದೆ. ಇದೆಲ್ಲ ಹಳೆಯ ಕಾಲದ ಹಿಸ್ಟಾರಿಕಲ್ ಪ್ಲೇಸ್. ಅಂದರೆ ಸುಮಾರು 100-120 ವರ್ಷದ ಹಿಂದೆ ಮಾರ್ಕೆಟು, ಪವರ್ ಹೌಸು, ಬೇಕ್ರೀಸು ಎಲ್ಲ ಇಲ್ಲಿ ಇತ್ತು, ವ್ಯಾಪಾರ ಮಾಡ್ತಿದ್ರು ಜನ ಅಂತ ಇದ್ದಿದ್ದು. ಮತ್ತು ಇದು ಸ್ವಿಮ್ಮಿಂಗ್ ಪೂಲ್ ಅವಾಗಿಂದು. ಫುಲ್ಲು ಸಮುದ್ರ, ಪ್ಯೂರ್ ವಾಟ್ರ್ ಇದೆ. ಒಟ್ಟಿನಲ್ಲಿ ಕ್ರಿಸ್ಟಲ್ ವಾಟರ್ ಅಂತಾರಲ್ಲ ಹಂಗೆ. ಒಳಗಡೆ ಏನಿದ್ರು ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ. ಇದು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ಹಳೆ ಕಾಲದ ಸ್ವಿಮ್ಮಿಂಗ್ ಪೂಲ್ಗಳು. ಇದು ಒಂದು ಮಾನ್ಯುಮೆಂಟ್. ಅಂದರೆ ಏನು ಇಲ್ಲಿ ಇದೇನು ಮೇಯ್ನ್ ಅಂದರೆ ಫುಲ್ಲು ಅವಾಗ ಸುಮಾರು 100 ವರ್ಷಗಳ ಹಿಂದೆ ಇಲ್ಲಿ ಜನ ವಸತಿ ಇದ್ದರು, ಜನ ವಾಸ ಮಾಡ್ತಾಯಿದ್ರು. ಜನ ವಾಸ ಮಾಡಿ ಇಲ್ಲಿ ಜನ ವಾಸ ಮಾಡಿ ಇಲ್ಲಿದ್ದರು ಅಂತ ಒಂದು ಕುರುಹುಗಳು ನೋಡಿ. ಇಲ್ಲಿ ಹೆಂಗೆ ಆಮೇಲೆ ಇಲ್ಲಿ ನೀರು ಎಷ್ಟು ಪ್ಯೂರಿಫೈ ಆಗಿದೆ ಅನ್ನೋದಕ್ಕೆ ಕಾರಣ ಒಂದು ನೈಜ ಘಟನೆ. ನೀರು ನೋಡಿ ಎಷ್ಟು ಪ್ಯೂರ್ ಆಗಿದೆ ಅಂದರೆ ಇಲ್ಲಿ ಬಂಗಾಳಕೊಲ್ಲಿ ನೀರು ತುಂಬ ಚೆನ್ನಾಗಿದೆ. ಅದು ಒಂದು ದ್ವೀಪ ಇದೆ, ಇಲ್ಲಿ ಎಲ್ಲರೂ ಹೋಗಬೇಕು. ಇದು ಒಂದು ದ್ವೀಪಗಳು ಫ್ರೆಂಡ್ಸ್. ನೋಡಿ, 20 ರೂಪಾಯಲ್ಲಿ ಏನೋ ಒಂದು ಹಿಂದೆಗಡೆ ನೀವು ಚಿತ್ರ ನೋಡ್ತೀರಾ, ಅದು ಬಂದು ಈ ಅಂಡಮಾನ್ ನಿಕೋಬಾರ್ ಇದೆ, ಸುಭಾಷ್ ಚಂದ್ರ ಬೋಸ್ ದ್ವೀಪದ್ದೇ ಬರುತ್ತೆ. ಅದು ಇಲ್ಲೇ ಬರುತ್ತೆ, ಇದೆ ಬ್ಯಾಕ್ ಸೈಡ್ ಇದೆ ನೋಡಿ, ಇದು ಬರುತ್ತೆ ನೋಡಿ. ನೀರು ಎಷ್ಟು ಕ್ರಿಸ್ಟಲ್ ಆಗಿದೆ, ಸೂಪರ್ ಆಗಿದೆ ನೋಡಿ. ಇವನು ಒಬ್ಬ ನಮ್ಮ ಸ್ನೇಹಿತ ಮಂಜುಮಲ್ ಬಾಯ್ಸಲ್ಲಿ ಹೆಡ್ ಬಾಯ್ ಇವನೇ. ಹಾಯ್ ಅವರು ನಮ್ಮ ಟ್ರಿಪ್ ಆರ್ಗನೈಸರ್ ಸಂದೀಪ್ ಅಂತ. ಹಾಯ್ ಮೇಡಮ್. ಇವನು ಫೋಟೋಗ್ರಾಫರ್ ಹರೀಶ್ ಅಂತ, ಸ್ವಲ್ಪ ಜಾಸ್ತಿ ಫೋಟೋನೇ ತೆಗಿತಾ ಇರ್ತಾರೆ. ಇವರು ನಮ್ಮ ಗುಂಡು ಬಾಯ್ ಏನಂತಾರೆ, ನಮ್ಮ ಕಿರಣ್ ಏನಂತಾರಪ್ಪ, ಅದು ಲಡ್ಡು ಮುತ್ಯ ಅನ್ನೋರು ಇವರೇ. ಎಲ್ಲ ಫುಲ್ ಹಳೆ ಮರಗಳೆಲ್ಲ ಫುಲ್ ಗಿಡ ಹತ್ಕೊಂಡ್ಬಿಟ್ಟಿದೆ, ತುಂಬ ಹಳೇದಾಗಿದೆಯಲ್ಲ ಅದರಿಂದ. ಇದು ಬೇಕ್ರಿ ಇತ್ತಂತೆ ಅನ್ನೋದಕ್ಕೆ ಒಂದು ಕುರುಹು. ಇದು ನೋಡಿ ಬೈ ಹೆಂಗ್ ಬರ್ತದೆ ಇದು. ಜಾಲಿ ಖಾಲಿ ಇದೋಡಿ ಸುಲಭ. ಬಾರೋ ಬರ್ರಿ ಎಲ್ಲ. ಬೈ ಸ್ಟೆಪ್ಸಲ್ಲಿ ಕೂತ್ಕೊ ಬನ್ನಿ, ಇಬ್ಬಿಬ್ರು. ಮಳೆಗಾಲದಲ್ಲಿ ಹೆಂಗಿರ್ಬೇಕಿಲ್ಲ. ಅದು ಸ್ಟೈಲ್. ತಗೊಳ್ಳೋ ಫೋಟೋನ. ಇದು ಸಬಾರ್ಡಿನೇಟ್ ಕ್ಲಬ್ ಅಂತ, ಹಳೆ ಕಾಲದಲ್ಲಿ ತುಂಬ ಎಲ್ಲ ಪಾಳು ಬಿದ್ದಿದೆ. ದಿಸ್ ಈಸ್ ಆಲ್ಸೋ ಒನ್ ಚರ್ಚ್. ಎಲ್ಲ ಹಾಳಾಗಿದೆ. ಅದೇ ಹೇಳಿದ್ನಲ್ಲ, ಆವಾಗ ದ್ವೀಪದಲ್ಲಿ ಜನ ಇದ್ದರು, ಇವಾಗೆಲ್ಲ ಹಾಳಾಗಿದೆ. ಕಾಲಕ್ರಮೇಣ ಹೋಗ್ತಾ ಜನ ಇಲ್ಲಿರೋಕ್ಕಾಗಿಲ್ಲ.
ಸಮುದ್ರದ ಆರ್ಭಟ, ಚಂಡಮಾರುತ, ಅಲೆಗಳಿಂದ ತುಂಬ ಚಿಕ್ಕ ದ್ವೀಪ, ಇರೋಕ್ಕಾಗಲ್ಲ, ಹಿಂಗಾಗಿದೆ. ತೆಂಗಿನ ಮರ ನೋಡಿ, ಎಂಥ ಮರಗಳು, ಸೂಪರಾಗಿದೆ. ಇಲ್ಲೇನು ಯಾರು ತೆಂಗಿನಕಾಯಿ ಕೇಳೋದು ಅನ್ಸೋದು ಮೋಸ್ಟ್ಲಿ. ಅವಾಗವೇ ಉದ್ರಿ ಒಯ್ತವೆ ಎಲ್ಲ. ಸುತ್ತ ಸಮುದ್ರ, ಕೇಳಬೇಕಾ? ಗಾಳಿ ಬರ್ತಾ ಬಂದಾಗ ಉದ್ರಿ ಹೋಯ್ತವೆ ನೋಡಿ. ಇಲ್ಲೊಂದು ಜಿಂಕೆಗೆ ಬರೋನೇ ಇಲ್ಲ. ಇದೇ ಜಿಂಕೆ ನಮ್ಮ ಬೆಂಗಳೂರು ಕಡೆ ಸಿಕ್ಕಿದ್ರೆ ಯಾವತ್ತೂ ಎಲ್ಲರಿಗೂ ಗುಡ್ಡೆ ಬಂಸ ಆಗ್ಬಿಡೋದು. ನೋಡಿ ಸಮುದ್ರ ಹಿಂಗಿದೆ, ಕ್ರಿಸ್ಟಲ್ ವಾಟರ್ ಇದೆ ಇಲ್ಲಿ. ನೋಡಿ ಗೈಸ್, ಇದು ಪವರ್ ಹೌಸ್ ಆಫ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಅಡ್ಮಿನಿಸ್ಟ್ರೇಟಿವ್. ಎಲ್ಲ ಇದು ಹಾಳಾಗಿದೆ, ಏನಿಲ್ಲ. ಹೇಳಿದ್ನಲ್ಲ, ಚಂಡಮಾರುತದ ಒಂದು ರಭಸ, ಸಮುದ್ರದ ರಭಸದ ಅಳಿವಿನ ಅಂಚಿನಲ್ಲಿದೆ ಎಲ್ಲ. ಮಾನಿಮೇಟ್ರಿ ಆಗಿದೆ. ಮರ ನೋಡಿ ಎಷ್ಟು ಹಳೆ ಮರ. ಇದು ಹಡಗು ಮತ್ತು ಎಲ್ಲ ಪ್ರಾಬ್ಲಮ್ ಬರೋದು, ಅದಕ್ಕೆ ದಿಕ್ಸೂಚಿ ಅಂತಾರಲ್ಲ, ಅದು ನೋಡಿ ಹೆಂಗಿದೆ, ಮೇಲ್ಗಡೆ ತಿರುಗ್ತಾ ಇದೆ. ಇದು ಒಂದು ಆಫೀಸ್ ಇದೆ, ನೋಡ್ತಾ ಇದ್ದೀನಿ. ನೋಡಿ ನೀವು ಎಂಜಾಯ್ ಮಾಡಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಮಿಸ್ ಮಾಡಬೇಡಿ. ನೋಡಿ ಇದು ಟ್ರೂಪ್ಸ್ ಬರಾಕ್ ಅಂತ. British troops were accommodated in the huge barrack which was tastefully constructed with 19th century British architect. ಅಂದರೆ 19ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಬರಾಕ್ ಇದು. ನಮ್ಮ ಸ್ನೇಹಿತರಂತೂ ಫುಲ್ ಫೋಟೋ ಅಂತಾರೆ ನೋಡಿ. ಸಿಕ್ಕಾಪಟ್ಟೆ ಫೋಟೋದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇವ್ನಿಗೊಂದು ಎಣಬೇಕು ನೋಡ್ಬಿಡಿ. ಹಂಗೆ ನೋಡ್ತೀನಿ, ವೀಡಿಯೋ ಮಾಡ್ತೀನಿ. ನೋಡಿ ಮರ ಹೆಂಗಿದೆ. ಬುದ್ಧ ಬಂಗ್ಲೆ ಇದ್ದಂಗಿದೆ. ಇಲ್ಲೆಲ್ಲೂ ಜಿಂಕೆ. ಈ ತಾಡನಿಂಗ್ ಮರನಾ ಸರ್ ಇದು? ಅಲ್ಲ. ಕಿರಣ್ ನೋಡು, ಅಂಡಮಾನ್ ನಿಕೋಬಾರ್ ಬರೋಣ, ನೀನು ಎಲ್ಲ ಹೆಂಗಿದೆ ನೋಡೋದಕ್ಕೆ. ಬುದ್ಧ ಬಂಗ್ಲೆ ಸೇಮು ಇಂಗ್ಲೀಷ್ ಫಿಲಮಲ್ಲಿ ಬರ್ತಲ್ಲ ಆ ಥರ ಇದು ಹೆಂಗಿದೆ, ಸೂಪರಾಗಿದೆ ಅಲ್ಲ. ನೋಡಿ ಇನ್ನೊಂದು ಗುಹೆ ಇದೆ ಚಿಕ್ಕದು ನೋಡು, ಸುತ್ತ ನೀರು ಮಚ್ಚೆ, ಸೂಪರಾಗಿದೆ. ದಿಸ್ ಇಸ್ ಕಾಲ್ಡ್ ರೋಸ್ ಐಲ್ಯಾಂಡ್.
ಬಟ್ ಬೋಸ್ ಸುಭಾಷ್ ಚಂದ್ರ ಬೋಸ್ ದ್ವೀಪ ಇದು. ಅವ್ರಿಗೆ ಸುಭಾಷ್ ಚಂದ್ರ ಬೋಸ್ ದ್ವೀಪನೇ ಇದು. ನೆಕ್ಸ್ಟ್ ಇನ್ನೊಂದಿದೆ, ಅದು ರೋಸ್ ಐಲ್ಯಾಂಡ್. ಇದೇ ಲಾಸ್ಟ್, ಇದು ಎಂಡಿಂಗ್ ಬಂದರೆ ಆ್ಯಕ್ಚುಲಿ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಮುಂದೆ. ಜಿಂಕೆ ನೋಡ್ರಿ ಹೆಂಗಿದೆ, ಬಿದ್ದ ಜಿಂಕೆಗೇನು ಅವಾಗ ಹೇಳಿದ್ನಲ್ಲ, ನಮಗೆ ಬೆಂಗಳೂರಲ್ಲಿ ಸಿಕ್ಕಿದ್ರೆ ಗುಡ್ಡೆ ಬಡಗು ಯಾವಾಗಲೂ ಏನು ಮಾಡಲ್ಲ. ನೋಡಿ ಫ್ರೆಂಡ್ಸ್, ಇದೆ ಲಾಸ್ಟ್ ವ್ಯೂ ಪಾಯಿಂಟ್ ಆಫ್ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ದ್ವೀಪ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಅನ್ಕೋತೀನಿ. ನೋಡಿ ಸುತ್ತ ದ್ವೀಪ, ಸುತ್ತ ನೀರು ನೋಡಿ ಹೆಂಗಿದೆ. ಸುತ್ತ ನೀರು, ಮಧ್ಯದಲ್ಲಿ ಮಾತ್ರ ನಾನಿದ್ದೀನಿ. Okay, bye friends, take care.